ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಹೊರಟಿರೋದು ಗಂಟೆ ಗಣಪನ ದರ್ಶನ. ಗಂಟೆ ಗಣಪನ ದರ್ಶನ ಎಲ್ಲಿಪ್ಪ ದೇವಸ್ಥಾನ ಅಂದ್ರೆ ಯಲ್ಲಾಪುರ್ಲಿಂದ 20 ಕಿಲೋಮೀಟ್ರ್ ಒಳಗಡೆ ಇದೆ. ಯಲ್ಲಾಪುರಿಗೆ ಹೋಗಿ 20 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ಅಲ್ಲೇ ಗಂಟೆ ಗಣಪ. ಇದು ನೋಡ್ರಿ ಕಲ್ಗಟ್ಟಿ ಬಸ್ ಸ್ಟ್ಯಾಂಡ್. ಅಲ್ಲಿಂದ ಮುಂದೆ ಹೊಂಟಿ ಯಲ್ಲಾಪುರ ರೋಡಿಗೆ. ಹಾಗೆ ಹೋಗ್ತಾ ಹೋಗ್ತಾ ರಸ್ತೆಯಲ್ಲಿ ಕಾಮಗಾರಿ ನಡೀತಿತ್ತು. ಒಂದು 10 ನಿಮಿಷ ರೆಸ್ಟ್ ಮಾಡಿ ಅದನ್ನ ನೋಡ್ತಾ ಹಾಗೆ ಮುಂದೆ ಹೋದಿ. ಈಗ ನೋಡ್ರಿ ಬಂತು ಯಲ್ಲಾಪುರ್ಲಿಂದ 20 ಕಿಲೋಮೀಟ್ರ್ ಒಳಗಡೆ ಚಂದುಗುಳಿ ಅಂತ ಊರೈತಿ. ಅಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಅಲ್ಲಿ ಯಾರು ಏನು ಬೇಡಿಕೆ ಇಟ್ಟರು ಅಲ್ಲಿ ಗಂಟೆ ಅರ್ಪಿಸುದು. ಅಲ್ಲಿ ಅರ್ಚಕರು ಹೇಳಿಕೊಡ್ತಾರ. ಇದೇ ನೋಡ್ರಿ ಗಂಟೆ ಗಣಪನ ಮೇನ್ ದ್ವಾರ. ಇಲ್ಲಿಂದ ಒಳಗಡೆ ಹೋದ್ವಿ ನಾವು. ಹೋಗಿ ದರ್ಶನಕ್ಕೆ ನಿಂತ್ವಿ. ಹಾಗೆ ಹೋಗ್ತಾ ಇದ್ವಿ ನೋಡ್ರಿ. ದೇವಸ್ಥಾನ ಹಿಂಭಾಗ, ಇದು ಮುಂಭಾಗ. ದೇವಸ್ಥಾನ ಮುಂದ್ಗಡೆ ಬಂದ್ವಿ ನಾವಿಲ್ಲಿ. ಇದು ನೋಡಿ ದೇವಸ್ಥಾನ ಮಹಾದ್ವಾರ. ಒಳಗಡೆ ಹೋದ್ವಿ. ಗಣಪನ ದರ್ಶನಕ್ಕಾಗಿ ಜನ ನಿಂತಿದ್ರು ಅಂತ ಏನು ಗದ್ಲಿದ್ದಿದ್ದಲ್ಲ. ಆದ್ರೂ ನಾವು ಒಳಗಡೆ ಹೋದ್ವಿ. ಒಳಗಡೆ ನೋಡ್ರಿ ಇದು ದೇವಸ್ಥಾನ. ಇದನ್ನ ಎಲ್ಲಿ ನೋಡಿದ್ರು ನಿಮ್ಗೆ ಗಂಟೆನ ಕಾಣಿಸ್ತಾವ. ಆ ರೀತಿ ಗಂಟೆ ಗಣಪ ಅಂತ ಹೆಸರನ್ನೇ ಇದಕ್ಕಿದೆ. ನೀವು ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಾವು ಒಳಗಡೆ ಹೋಗಿ ಗಂಟೆ ಗಣಪನ ದರ್ಶನ ಮಾಡಿದ್ವಿ. ನೋಡಿ ಜನ ಭಾಳ ಇದ್ರು. ಇದೇ ಗಂಟೆ ಗಣಪತಿ ನೋಡ್ಬೋದು. ನೀವು ಕೂಡ ಹೋಗಿ ಬರ್ಬೋದು. ಇಲ್ಲಿ ಏನು ಬೇಡಿಕೆ ಇಟ್ರು, ಇಲ್ಲಿ ಮನೆ ಬಾಡಿ ಆಗಲಿ, ಕೋರ್ಟ್ ಕಚೇರಿ ಕೆಲಸ ಆಗಲಿ, ಆಮೇಲೆ ಮಕ್ಕಳಾಗಲಿ, ವಿದ್ಯಾಭ್ಯಾಸ ಆಗಲಿ, ಏನು ಬೇಡಿದ್ರು ಗಂಟಿನ ಅರ್ಪಿಸೋದು. ಹೀಗೆ ನಾವು ದೇವಸ್ಥಾನ ಒಂದು ಸುತ್ತ ರೌಂಡ್ ಹೊಡೆದ್ವಿ. ಭಾಳ ಚಂದ ಐತಿ ದೇವಸ್ಥಾನ. ನೋಡುವಂಗ ದೇವಸ್ಥಾನ ಒಂದು ರೌಂಡ್ ಹೊಡೆದ್ವಿ ನಾವು. ಇಲ್ಲಿ ನೋಡ್ರಿ ಇಷ್ಟು ಚಂದ ಕೆತ್ತನೆ ಮಾಡ್ಯಾರ ಇವರು. ನೋಡುವಂಗೈತಿ ದೇವಸ್ಥಾನ. ಒಳಗಡೆ ಕುಂಡ್ರಾಕೆಲ್ಲ ಆರಾಮ ಐತಿ. ಆಮೇಲೆ ಇಲ್ಲೇ ತುಪ್ಪದ ದೀಪ ಹಚ್ಬೋದು. 10 ರೂಪಾಯಿಗೆ ಒಂದು ದೀಪ ಅಂತೇಳಿ. ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದ್ರು ಬೇಡ್ಕೊಂಡು ಹಚ್ಚಿ ಗಂಟೆ ಗಣಪತಿಗೆ ಶರಣಾಗಿ ಅಲ್ಲಿಂದ ನೀವು ಏನು ಬೇಡಿಕೆ ಇಟ್ರು ಅಲ್ಲಿ ಈಡೇರುವಂಥ ಸಂಭವ ಬಹಳ ಇದೆ. ಇದು ನೋಡ್ರಿ ಈಗ ಬರೀ ಗಂಟೆ ಗಣಪತಿನೇ, ಬರೀ ಗಂಟೆನೇ ಇದ್ದೀವಿ. ಏನು ಅರ್ಸಿದ್ರು ಗಂಟೆನ. ಈ ಗಂಟೆ ಗಣಪ ಅಂತ ಹೆಸರು ಇದಕ್ಕೆ. ಅಲ್ಲಿಂದ ದರ್ಶನ ಮಾಡ್ಕೊಂಡು ನಾವು ಮುಂದ್ಗಡೆ ಬಂದ್ವಿ. ಇಲ್ಲಿ ಒಂದು ಇಲ್ಲೇ ಒಂದು ಬಂದ ಭಕ್ತಾದಿಗಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡ್ಯಾರ. 2 ವರ್ಷ ಆತ್ ಮಾಡಾಕತ್ತು. ಇಲ್ಲಿ ಅನ್ನ ಮತ್ತು ಸಾಂಬಾರು ಎಲ್ಲ ಇಲ್ಲಿ ವ್ಯವಸ್ಥೆ ಸೇರಿ ಕೊಡ್ತಾರ. ನೀವು ಕೂಡ ನೋಡಿ ಬರ್ಬೋದು. ಇಲ್ಲಿ ನೋಡ್ರಿ ಬರೀ ಗಂಟೆ ಗಣಪನ ನೋಡ್ರಿ ಇಷ್ಟು. ಇಲ್ಲಿ ದೇವಸ್ಥಾನದಲ್ಲಿ ವಿಳಾಸ ಐತಿ, ಫೋನ್ ನಂಬರ್ ಐತಿ. ನೀವು ಕೂಡ ಫೋನ್ ಮಾಡಿ ಏನಾದರೂ ಬೇಕಾದರೆ ಕೇಳ್ಕೊಬಹುದು. ಆಮೇಲೆ ಇಲ್ಲಿ ಊಟ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇದೆ ಆಯ್ತು.